ಯಾವ ತರ ಸೋತ್ರು ಅಂದ್ರೆ ಯಾವ ತರ, ಗೆದ್ರು ಅಂದ್ರೆ ಯಾವ ತರ? ಎಲ್ಲದು ಅಂದ್ರೆ ಒಂದು ಪ್ಯಾರಾಮೀಟರ್ ಇರುತ್ತೆ. ಒಂದು 100 ಕೋಟಿ ಕಲೆಕ್ಷನ್ ಆದ್ರೂ ಗೆದ್ರು ಅಂತನ, ಇಲ್ಲಾಂದ್ರೆ 20,000 ಜನ ಸಿನಿಮಾ ನೋಡ್ರೆ ಗೆದ್ರು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸಿಕ್ಕಾಬಿಟ್ಟ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಸೋತ್ರು ಅಂದ್ರೆ ಏನರ್ಥ? ನಾವು ಸೋತಿದ್ರೆ ಇವತ್ತು 25 ದಿವಸ ಮಾಡಿದ್ದೆ ಈ ಉದ್ದೇಶಕ್ಕೆ. ನಾವು ನೋಡಿ ಭುವನೇಶ್ವರ್ ಇನ್ನ ಥಿಯೇಟರ್ ಇದೆಲ್ಲ, ಯಾರಿಗಾರು ದುಡ್ಡು ಕೊಟ್ಟು ನಡ್ಸಕ್ಕಾಗತ್ತ ಸಿನಿಮಾನ? ನಿನ್ನೆ ಹೌಸ್ಫುಲ್ ಆಗಿದೆ ಸರ್, 15 ಸ್ಕ್ರೀನ್ಗಳದೇ ಹೌಸ್ಫುಲ್ ಆಗಿದೆ ನಿನ್ನೆ ಮೊನ್ನೆ. ತೋರಿಸ್ತೀನಿ ನಾನು. ಭುವನೇಶ್ವರಲ್ಲಿ ನೀವು ಹೋಗಿ ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಯಾವ್ದು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಮತ್ತೆ ಇವತ್ತಿನ ದಿವಸ ಥಿಯೇಟರ್ಗಳಿಗೆ ನೀವು 5 ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಓಡಿಸುವಂತ ಪರಿಸ್ಥಿತಿ ಇವತ್ತಿಲ್ಲ. ಸೊ ಮಲ್ಟಿಪ್ಲೆಕ್ಸ್ ಅವರು ಅಂತ ನಮ್ಮ ಅಲೋನೆ ಮಾಡಲ್ಲ ಬಿಡಿ, ಏನಿದ್ರು ಮೇಲಲ್ಲೇ ಮಾತಾಡಬೇಕು. ಕಲೆಕ್ಷನ್ ಇತ್ತ ಕಂಟಿನ್ಯೂ ಮಾಡ್ತಾರೆ, ಇದನ್ನ ಕಂಟಿನ್ಯೂ ಮಾಡಲ್ಲ. ಸೊ ಸೋತ ಚಿಟ್ಟೆ ಅಂತ ಬರೀತಾರೆ. ಚಿತ್ರಮಂದಿರಗಳು ಕ್ಲೋಸು 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 ಅಂತ ನೆಗೆಟಿವ್ಗೆ ಸಿಕ್ಕಾಬಿಟ್ಟು ಒತ್ತು ಕೊಡುವಂಥವ್ರು. ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಕೋಟಿ, ಲವ್ಲಿ, ಚೆಫ್ ಆಫ್ ಚಿದಂಬರ ಮತ್ತೆ ಇನ್ನೊಂದು ಯಾವ್ದೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ, 70 ಚಿತ್ರಮಂದಿರ ಅವತ್ತು ಓಪನ್ ಆಗಿದೆ, ಇನ್ಕ್ಲೂಡಿಂಗ್ ಸಿದ್ಲಿಂಗೇಶ್ವರ ಆಗಿರ್ಬೋದು, ಬನ್ನೂರು ಥಿಯೇಟರ್ ಆಗಿರ್ಬೋದು. ಅದರ 70 ಸಿಂಗಲ್ ಸ್ಕ್ರೀನ್ ಓಪನ್ ಆಗಿದೆ. ಇದನ್ನ ಗುರುತಿಸೋದೇ ಇಲ್ಲ, ಇದನ್ನ ಬರೆಯೋದೇ ಇಲ್ಲ. ಜನರಿಗೆ ಏನ್ ಗೊತ್ತಾ, ಚಿತ್ರರಂಗ ಮುಚ್ಚೋಯ್ತು, ಚಿತ್ರರಂಗ ಮುಚ್ಚೋಯ್ತು. ನಾವೆಲ್ಲ ಏನ್ ಮಾಡ್ಬೇಕು ಸರ್? ಸಿನಿಮಾ ಮಾಡಿದೀವಲ್ವಾ, ಥಿಯೇಟರ್ಗೂ ತಂದಿದೀವಲ್ವಾ ಸರ್. ಡೇ 1 ನಾನು ಹೇಳ್ತಾ ಇದೀನಿ ಸರ್, ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವರು ಅಂತ ಹೋದ್ರೇನೆ ಮನೆ ನಾಚೆ ನಡೀಲಿ ಫಸ್ಟ್ ಅಂತ. ಈ ತರ ಪರಿಸ್ಥಿತಿ ಇದೆ ಸರ್ ಇವತ್ತು. ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದು ಸಿನಿಮಾ ಮಾಡಿ ಪ್ರಮೋಟ್ ಮಾಡಿ ಅದನ್ನ ತಂದು ಜನರಿಗೆ ತಲುಪಿಸಿ ಥಿಯೇಟರ್ ಇದೆ ಬಂದು ನೋಡಿ ಅಂತ ಹೇಳೋದು ಭಾರಿ ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು. ಬಟ್ ಈ ತರದೆಲ್ಲ ನಮ್ಗೆ ತುಂಬಾ ಬೇಸರ ಸಂಗತಿಗಳಿದೆ. ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು, 5 ಗಂಟೆ ಶೋ ನೋಡಿ 9 ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ, ಅದು ನಮಗೆ ವೈಭವೀಕರಿಸಿದ್ರೆ ನನ್ನ ಸಿನಿಮಾ ನಾನು ಹೇಳ್ತಾ ಇಲ್ಲ, ಕನ್ನಡ ಯಾವುದೇ ಸಿನಿಮಾ ಆಗಿರ್ಲಿ ಅದೇ ಪಾರ್ಟ್ ಅಲ್ಲಿ ನಾವು ನೋಡಕ್ ಹೋದ್ರೆ ನಮ್ ಜನ ಬರ್ತಾರೆ ಸರ್ ಥಿಯೇಟರ್ಗೆ. ಜನಕ್ಕೆ ಥಿಯೇಟರ್ ಸಿನಿಮಾ ಇದೆ ಅಂತ ತಲುಪಿಸೋದಕ್ಕೆ ಕೆಲವು ಮಾಧ್ಯಮಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ಮ ವಾಲ್ ಪೋಸ್ಟರ್ಗಳಾಗಿರ್ಬೋದು, ಆಟೋ, KSRTC, ಟ್ಯಾಬ್ಲೋ, ಹೋರ್ಡಿಂಗ್ ಅಂತ 1000 ಇದೆ. ಬಟ್ ಪ್ರಮುಖವಾಗಿರೋದು ಸೋಷಿಯಲ್ ಮೀಡಿಯಾ. ಸೊ ಇದೆರಡರಲ್ಲಿ ಪರಭಾಷೆ ಕೊಡ್ತಾ ಇರ್ತಕ್ಕಂಥ ಪ್ರಿಫರೆನ್ಸ್ ನ ನಮಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬಾ ನೋವಿದೆ ಅದು ನನಗೆ. ಸೊ ಅದು ಆ ಒಂದು ಮಟ್ಟದಲ್ಲಿ ಅದನ್ನು ನೋಡ್ಬೇಕಾಗುತ್ತೆ. ಜನ ಥಿಯೇಟರ್ ಬರಲ್ಲ ಅನ್ನೋದೆಲ್ಲ ಸುಳ್ಳು ಸರ್. ಜನ ಥಿಯೇಟರ್ ಬರಲ್ಲ ಅನ್ನೋದಾಗಿದ್ರೆ ಈ ಬೇರೆ ಸಿನಿಮಾಗಳು ಹೆಂಗ್ ಸರ್ ಓಡಾಡೋದು? 10-12 ಕೋಟಿ ಹಿಂಗ್ ಕಲೆಕ್ಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಕನ್ನಡ ಜನ ಬಿಟ್ಟು ಬೇರೆ ಯಾರು ನೋಡ್ತಾವ್ರೆ? ಬರೀ ಸ್ಟಾರ್ಗಳಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ನಡೀತಾ ಇದೆ ಅನ್ನೋ ಸುಳ್ಳು. ಅವರು ನಮ್ಮ ಚಿತ್ರರಂಗನ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ, ಎಂಟೈರ್ ಮಾರ್ಕೆಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಹೆಮ್ಮೆ ಇದೆ ಅವ್ರ ಮೇಲೆ. ಬಟ್ B ಕ್ಲಾಸು C ಕ್ಲಾಸು ಹೀರೋಗಳು ಸಿನಿಮಾ ಮಾಡಿದವರೇ ಇಂಡಸ್ಟ್ರಿಯಲ್ಲಿರೋ ಜನ ಹೆಂಗ್ ಬದುಕ್ತಾರೆ? ಬರೀ 4-5 ಜನದಿಂದಾನೇ ಸಿನಿಮಾ ನಡೀತಾ ಇತ್ತಾ? ಅವ್ರಿಗೆ 6 ತಿಂಗಳು ಒಂದು ಸಿನಿಮಾ ಕೊಡಿ ಅಂತಾರೆ. ಅವ್ರ ಸಿನಿಮಾನೇ ಕಾಂಪಿಟೇಟರ್. ಅವ್ರಿಗೆ ನೆಕ್ಸ್ಟ್ ಬೆಸ್ಟ್ ಔಟ್ಪುಟ್ ಕೊಡ್ಬೇಕು ಅನ್ನೋದೇ ಇರ್ತದೆ. ಅವ್ರನ್ನ ಪ್ರೆಸರ್ ಹಾಕಿ ಕೇಳೋದಕ್ಕಾಗಲ್ಲ. ಬೇರೆ ಸಿನಿಮಾಗಳು ಬಂದಾಗ ಥಿಯೇಟರ್ ಬಂದು ನೋಡಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಅಷ್ಟೇ. ಆಮೇಲೆ ಕೆಲವರು ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರೆ, ಸರ್ ಪ್ರಚಾರ ಎಲ್ಲೋ ಕರೆಕ್ಟಾಗಿ ಆಗ್ಲಿಲ್ವೇನೋ ಆ ಸಿನಿಮಾಗೆ ಅಂತ ಹೇಳ್ತಾರಣ. ಅಣ್ಣ ಈ ಮಂಜು ಬಾಯ್ಸ್ ಅಂತ ಒಂದು ಸಿನಿಮಾ ಬರುತ್ತಣ್ಣ, ವಾಲ್ ಪೋಸ್ಟರ್ ಅನ್ಸಲ್ಲ, ಒಂದು ವಾಲ್ ಪೋಸ್ಟರ್ ಇಲ್ಲ, ಹೋರ್ಡಿಂಗ್ ಇಲ್ಲ, ಟಿವಿ ಕಮರ್ಷಿಯಲ್ಸ್ ಇಲ್ಲ, ಆದ್ರೂ ಅದು ಹೆಂಗಡಿ 12 ಕೋಟಿ ಬಿಸ್ನೆಸ್ ಆಗುತ್ತೆ. ಸೊ ಇವರು ಹೆಂಗ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ 5 ಗಂಟೆ ಶೋ ನೋಡು, 9 ಗಂಟೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆದ್ರೆ ಎತ್ತಿ ತೋರಿಸ್ತೀವಣ್ಣ. ನಮ್ಮ ಸಿನಿಮಾಗಳನ್ನ ನಾವು ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡಿ ಮಾಡೋಣ ಅಂತ ತಾತ್ಸಾರ. ಸೊ ಈ ಮನೋಭಾವದಲ್ಲಿ ಕನ್ನಡ ಸಿನಿಮಾನ ನೋಡುವಂತ ರೀತಿ ಬದಲಾದ್ರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ ಅಣ್ಣ. ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಆದ್ಮೇಲೆ ಹೇಳ್ಬೇಕು ಅಣ್ಣ. ಇಲ್ಲಿವರೆಗೂ ನಮ್ಮ ಡೇಟಾ ಪ್ರಕಾರ 4 ಲಕ್ಷ ಜನ ಸಿನಿಮಾ ನೋಡಿದ್ರು. ನಮ್ದು 4 ಲಕ್ಷ ಜನದಲ್ಲಿ ನಿಮ್ಮ ಹತ್ರ ಲೈವ್ ಆಗಿ ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಟೆಲಿಗ್ರಾಮು, ಬುಕ್ ಮೈ ಶೋ, IMDb ಅಂತ ಅಷ್ಟಿದೆ. ಅಲ್ಲಿ ಹೋಗ್ಬಿಟ್ಟು 10 ನೆಗೆಟಿವ್ ಕಾಮೆಂಟ್ ತೋರಿಸೋಣ ಸಾಕು. ನಾವ್ ಹೇಳೋದಲ್ಲ ಅಣ್ಣ, ಆಡಿಯನ್ಸ್ ಹೇಳ್ಬೇಕಲ್ವಾ. ಆಡಿಯನ್ಸ್ಗೆ ಇಷ್ಟ ಆಗಿದೆ ಸಿನಿಮಾ. ಬಟ್ ಎಲ್ಲ ಒಂದ್ ಕಡೆ ನಾವು ಸೋತ ಅಂತ ಪ್ರೊಜೆಕ್ಟ್ ಮಾಡ್ತೀವಿ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅದು ತಪ್ಪು. ಸಿನಿಮಾ ಗೆಲ್ತಾ ಸೋಲ್ತಾ ಅಂತ ವಿಮರ್ಶೆ ಮಾಡಿ ಇದೊಂದು ಆರ್ಟಿಕಲ್ ಬರಲೇ ಇಲ್ಲ. 70 ಥಿಯೇಟರ್ ಓಪನ್ ಆಯ್ತು, ಚೇತರಿಸಿಕೊಂಡ ಚಿತ್ರರಂಗ ಅಂತ ಬರೀರಿ, ಜನರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಚಿತ್ರರಂಗದ ಮೇಲೆ. ಅದು ಮಾಡಲ್ಲ. ಸೊ ಹಂಗಾಗಿ ಎಲ್ಲಾ ಕಡೆಯಿಂದ ಒತ್ತಡ. ಜೂನ್ ಮಂತ್ ಅಂತೂ ನಮ್ಮನ್ನು ಸಾಯಿಸ್ಬಿಡ್ತು. ಸೊ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿದೀವಿ ಅಂತ ಸಕ್ಸಸ್ಫುಲ್ ಮಾಡಿದ್ರಣ. ಜನರಿಗೆ ಒಳ್ಳೆ ಒಂದು ಸಿನಿಮಾ ಮಾಡಿದೀವಿ, ಇಷ್ಟಪಟ್ಟಿದ್ದಾರೆ. ಆ ನೋಡಿರೋ ಜನಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಮುಖಾಂತರ ಅಂತ ಹೇಳಿ ಸಿನಿಮಾ ಮಾಡಿ ಇದು ಮಾಡಿದೀವಣ. ಅದೊಂದು ಇದಕ್ಕೋಸ್ಕರ ತುಂಬಾ ಬೇಸರದಲ್ಲಿ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಬೇಜಾರು ಪಡ್ಕೊಬೇಡಿ. ಎಲ್ಲರಿಗೂ ಥ್ಯಾಂಕ್ಸ್, ನಮಸ್ಕಾರ. ನಮ್ಮ ಮಾತಿನ ದಯವಿಟ್ಟು ಕ್ಷಮಿಸಿ.
ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ. ಮತ್ತು ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.